ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನು ತೋರಿಸ್ತೀರಾ. ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ. ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ. ಮತ್ತು ಯಾಕೆ? ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ. ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ. ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ? ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂತ ಕೂಡ ಸುಮ್ಮನೆ ಭಯಪಡಿಸ್ತಾರೆ. ನೀವು KN ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪ ದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ. ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ಡ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಸಕ್ಸಸ್ ಆದವರು ಕಾಳಸರ್ಪ ದೋಷ ಇದ್ದಂಥವ್ರು. ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು. ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ. ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿಬೇಕು. ಬರ್ತ್ ಟೈಮ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ತಿದ್ದಬೇಕು. ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಪಾದಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರಲಗ್ನದಿಂದ ಸೂರ್ಯಲಗ್ನದಿಂದ ಎಲ್ಲ ನೋಡಬೇಕು. ವಿಂಶೋತ್ತರಿ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ. ಎಲ್ರಿಗೂ ವಿಂಶೋತ್ತರಿ ದಶೆ ಅಪ್ಲಿಕೇಬಲ್ ಆಗಲ್ಲ. ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು. ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದೋ ದೊಡ್ಡ ದೊಡ್ಡ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು ಇದು ಯಾವುದೂ ಇಲ್ಲ. ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನೋ ಪರಿಹಾರಗಳು ಬಂದು ಸೇರಿಕೊಂಡಿದೆ, ಅವಲ್ಲ. ಮಂತ್ರ ಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ. ಅದನ್ನು ನೀವು ಕೂಡ ಮಾಡ್ಬೋದು. ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮಂತ್ರ ಜಪವನ್ನು ನೀವೇ ಮಾಡ್ಬೋದು. ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ. ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ. ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ. ಸೈಕಲಾಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರುತ್ತಾನೆ ಅಂತ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು, ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೈಂಟಿಫಿಕ್ ಆಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ. ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಧನಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ಒಂದು ಡಿಸೆಂಬರ್ ತಿಂಗಳು ಅಂದರೆ 2025ರ ಕೊನೆಯ ತಿಂಗಳಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಗಮನಿಸೋದಾದರೆ, ಒಂದು, ಧನುಸು ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗಿ ಕಾಣುತ್ತೆ. ಬಟ್ ಎಕ್ಸಾಲ್ಟೆಡ್ ಹುಚ್ಚನಾಗಿರುವಂತಹ ಗುರುಗ್ರಹ ಅಷ್ಟಮದಲ್ಲಿ ಇರಬಾರ್ದಾಗಿತ್ತು. ಇರಲಿ. ಆರೋಗ್ಯ ಸಮಸ್ಯೆಗಳಲ್ಲಿ ಡಯಾಬಿಟಿಸ್ ಇರುವಂಥವ್ರಿಗೆ ಹೊಟ್ಟೆಯ ಸಂಬಂಧಂತಹ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಬಟ್ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ. ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಇಲ್ಲ. ಲೈಫ್ ಸ್ಟೈಲನ್ನ ಚೇಂಜಸ್ ಮಾಡ್ಕೊಳ್ಳಿ. ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್ಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಇದಕ್ಕೆ ಜಾಗ್ರತೆ ಆಗಿರಿ. ವಿವಾಹದ ಯೋಗ ವಿಳಂಬ ಆಗುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ಫಿಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆ ಎನ್ವಿರಾನ್ಮೆಂಟ್, ವಾತಾವರಣ ಕ್ರಿಯೇಟ್ ಆದರೂ ಮದುವೆಗೆ ಸಂಬಂಧಪಟ್ಟಂತೆ ಬಹಳ ಅಚಾನಕ್ಕಾಗಿ ಸಡನ್ನಾಗಿ ನಡೆಯಲ್ಲ, ಲೇಟ್ ಆಗಿಬಿಡುತ್ತೆ. ಆಮೇಲೆ ಚತುರ್ಥ ಭಾವದಲ್ಲಿ ಶನಿಗ್ರಹ ಇರೋದು ಕೂಡ ಯಾವುದೋ ಒಂದು ವಸ್ತುವನ್ನು, ಪ್ರಾಪರ್ಟಿಯನ್ನು, ಏನೋ ಒಂದು ಪಡ್ಕೊಳ್ಳೋಕ್ಕೋಸ್ಕರ ಅನಾವಶ್ಯವಾಗಿ ನಿರಂತರ ಸಂಚಾರವನ್ನು ಮಾಡ್ತಾನೇ ಇರ್ತೀರ ನೀವು. ಇದು ಪ್ರಾಬ್ಲಮ್ಮು ಧನುಸು ರಾಶಿಯವರಿಗೆ ಇರುತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋರು, ಕ್ಲಾತ್ ರಿಲೇಟೆಡ್ಡು, ಸ್ಟ್ರೀಟ್ ಫುಡ್ಗಳನ್ನ ಮಾಡ್ತಿರುವಂಥವ್ರು, ಆಮೇಲೆ ಮಸಾಲೆ ಪದಾರ್ಥಗಳು, ಆಮೇಲೆ ಲಿಕ್ವಿಡ್ ರಿಲೇಟೆಡ್ ಆಗಿರುವಂಥ ಹಾಲು, ಈ ಥರ ಮತ್ತು ಫ್ಯೂಯಲ್ಗಳು, ಎಲ್ಲರಿಗೂ ಕೂಡ ಅದ್ಭುತವಾಗಿ ಬಿಸ್ನೆಸ್ಸು ಯಶಸ್ಸು ಸಿಗೋ ಸಾಧ್ಯತೆ ಇದೆ. 3ನೇ ಮನೆ ರಾಹು ನೋಡ್ತಾ ಇದ್ದರೆ ಖಂಡಿತವಾಗಲೂ ಸಹ ಅಣ್ಣ ತಮ್ಮಂದರಲ್ಲಿ ಎಸ್ಪೆಷಲಿ ಚಿಕ್ಕವ್ರ ಜೊತೆ ಕಿರಿಕಿರಿಗಳಾಗುತ್ತೆ. ಈ ತಮ್ಮಂದ್ರನಾಗ ನಾಟ್ ಓನ್ಲಿ ಫಾರ್ ದ ಬ್ಲಡ್ ರಿಲೇಷನ್ಶಿಪ್, ನಾವು ಇದನ್ನು ವರ್ಕಿಂಗ್ ಪ್ಲೇಸಲ್ಲಿ ಇರುವಂತಹ ನಮಗಿಂತ ಚಿಕ್ಕ ಎಂಪ್ಲಾಯೀಸ್ಗಳಿಗೂ ನಾವು ಅದನ್ನು ಹೋಲಿಕೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಅಲ್ಲೂ ಕೂಡ ನಿಮಗೆ ಕಿರಿಕಿರಿ, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು, ಅವರಿಂದ ನೋವಾಗ್ಬೋದು ಯೂಶ್ವಲ್ ಆಗಿ. ಸೊ ಇದನ್ನು ಮನಸ್ಸಿನಲ್ಲಿಡಿ. ಇದ್ರ ಜೊತೆಯಲ್ಲಿ ನನಗೆ ಅನಿಸ್ತಿರೋದು ಕೇತುವಿನ ಸ್ಥಾನ ದಶಮ ಸ್ಥಾನದಲ್ಲಿ ಒಳ್ಳೆಯದೇ ಅಲ್ಲ. ಹಾಗೆಯೇ 9ನೇ ಸ್ಥಾನಕ್ಕೆ ಬಂದಿರುವಂಥದ್ದು ಕೇತು ಇನ್ನೂ ಕೂಡ ನೆಗೆಟಿವ್ ಆಗಿ ಇದು ಮಾಡುವಂಥದ್ದು. ಜಾಗ್ರತೆ ಇದೆ. ಬಟ್ ನನ್ನ ಪ್ರಕಾರ ಹಲವಾರು ಶುಭ ಸಮಾಚಾರಗಳನ್ನು ಈ ರಾಶಿಯವರು ಕೇಳ್ತಾರೆ. ಹಣ ಸಿಗಾಕೊಂಡಿದ್ರೆ ಬರೋ ಸಾಧ್ಯತೆ ಇರುತ್ತೆ. ಈ ಹಣ ಸಿಗಾಕೊಂಡಿದ್ರೆ ನಮ್ಮ ತಾತ ಅವರು ಒಂದು ಇದು ಕೊಡೋರು ರೆಮಿಡಿ, ಏನಂದರೆ ಪ್ರತ್ಯಂಗಿರ ದೇವಿದು 7 ದಿನ ಮಾಡುವಂತಹ ಮಂತ್ರ ಜಪ, ಒಂದು ಮಂಡಲವನ್ನು ಬರೆದು ಮಾಡಬೇಕು ಮನೇಲೆ. ಎಷ್ಟೋ ಜನಕ್ಕೆ ರಿಸಲ್ಟ್ ಬಂದಿದೆ. ನಾನು ಆಶ್ಚರ್ಯ ಪಡ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿದ್ದೆಲ್ಲ ಏನು ಅಂತೇಳಿ.
ಸೈಂಟಿಫಿಕ್ಕಾಗಿ ಅದಕ್ಕೆ ನಾವು ಇದೇ ಕೊಡೋಕ್ಕಾಗಲ್ಲ. ನಾನು ಅವ್ರನ್ನ ಕೇಳ್ತೀನಿ, ನೀವು ಹೆಂಗೆ ಹಣ ಕೊಟ್ರಿ ಅಂದರೆ, ನಮಗೆ ಒತ್ತಡ ಬಿಡ್ತು, ನಾವು ಕೊಡಬೇಕು ಅಂತ ಅನಿಸಿ ಕೊಟ್ವಿ ಅಂತಿದ್ರು. ಟೆಂಪ್ರವರಿಯಾಗಿ ಅವ್ರಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿ ಬರ್ತಿದ್ದು ಅನ್ನೋದು ಆಶ್ಚರ್ಯ ಆಗ್ತಿತ್ತು. ಅವಾಗ ನನಗೆ ಅನಿಸಿದ್ದು ಈ ತಂತ್ರ ಅನ್ನೋದು ಖಂಡಿತವಾಗ್ಲೂ ಇದೆ, ಕೆಲಸ ಮಾಡಿದ್ದೇನೆ ಅಂತೇಳಿ. ನಾವಿನ್ನೂ ವೈಜ್ಞಾನಿಕವಾಗಿ ಆ ಮಟ್ಟ ಮುಟ್ಟಿಲ್ಲ. ಹಿಪ್ನಾಟಿಸಮ್ ಅಂತಾರೆ. ಹಿಪ್ನಾಟಿಸಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಪೋಸ್ಟ್ ಹಿಪ್ನಾಟಿಕ್ ಸಜೆಷನ್ ಅಂತ ಕೊಡ್ತಾರೆ. ಇವೆಲ್ಲ ಒಂದು ರೀತಿ ನಮ್ಮ ಒಂದು ತಂತ್ರಕ್ಕೆ ಈಕ್ವಲ್ ಆಗಿದೆ.